ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ 3ರಂದು 2026 ವರ್ಷದ ಮೊದಲ ಚಂದ್ರಗ್ರಹಣ ಸ್ನೇಹಿತರೆ ಮೀನರಾಶಿಯವರಿಗೆ ಯಾವ ರೀತಿ ಪ್ರಭಾವ ಬೀರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಸ್ನೇಹಿತರೆ ಗ್ರಹಣದ ಸಮಯವನ್ನು ತಿಳಿಸ್ಕೊಡ್ತೀನಿ. ಇನ್ನು ಭಾರತದಲ್ಲಿ ಗೋಚರಿಸುತ್ತದ ಅಂತನನ್ನು ಕೂಡ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನರು ಕೇಳ್ತಾ ಇರ್ತಾರೆ ಈ ದಿನ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮೀನರಾಶಿಯವರು ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ಅಂದರೆ ಮೊದಲಿಂದ ಕೊನೆ ತನಕ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ. ಪ್ರತಿನಿತ್ಯ ಭವಿಷ್ಯವನ್ನು ಹೊಸ ಅಪ್ಡೇಟ್ ಆಗಿ ತಿಳ್ಕೊತಾ ಹೋಗ್ತೀರಾ. ಇದರ ಜೊತೆಗೆ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಏನೇ ಇದ್ದರೂ ಕೂಡ ತಿಳಿಸಿ, ಆನ್ಸರ್ ಮಾಡ್ತೀನಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹೌದು, 2026 ಮಾರ್ಚ್ 3ರಂದು ಪಾಲ್ಗುಣ ಹುಣ್ಣಿಮೆ ಎಂದು ಸ್ನೇಹಿತರೆ ವರ್ಷದ ಮೊದಲ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಿದ್ದು ಸಂಜೆ 6:26ರಿಂದ 6:46ರವರೆಗೆ ಸುಮಾರು 20 ನಿಮಿಷಗಳ ಕಾಲ ಸೂತಕದ ಅವಧಿ ಇರಲಿದೆ, ಗಮನದಲ್ಲಿಟ್ಕೊಳ್ಳಿ. ಇನ್ನು ಹೋಲಿಕಾ ದಹನವನ್ನು ಮಾರ್ಚ್ 2ರ ರಾತ್ರಿ ಮಾಡುವುದು ಸೂಕ್ತವಾಗಿದೆ. ಗ್ರಹಣದ ದಿನಾಂಕ ಮಾರ್ಚ್ 3, 2026 ಸ್ನೇಹಿತರೆ. ಇನ್ನು ಸಂಪೂರ್ಣ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಲಿದೆ. ಸೂತಕ ಸಮಯ ಮತ್ತೆ ಒಂದು ಸಲ ತಿಳಿಸ್ಕೊಡ್ತೀನಿ. ಸಂಜೆ 6:26ರಿಂದ 6:46ರವರೆಗೆ ಇರಲಿದೆ. ಹೋಳಿ ಹಬ್ಬದ ಸಂಭ್ರಮದ ಮೇಲೆ ಗ್ರಹಣದ ಸೂತಕ ಕಾಲ ಪರಿಣಾಮ ಬೀರಲಿದೆ. ಸೊ ವಿಶೇಷವಾಗಿ ಗರ್ಭಿಣಿಯರು, ವೃದ್ಧರು, ಮಕ್ಕಳು, ಚಿಕ್ಕ ಮಕ್ಕಳು, ಎಳಮಕ್ಕಳು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಇನ್ನು ಮಕ್ಕಳು, ಚಿಕ್ಕ ಮಕ್ಕಳು ಓಡಾಡಬೇಕಾದ್ರೆ ಬೀಳುವಂತಹ ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ಅವರನ್ನು ಗ್ರಹಣದ ಸಮಯದಲ್ಲಿ ಬೀಳದ ರೀತಿಯಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಅವರ ಬಳಿ ತುಳಸಿ ಎಲೆ ಅಥವಾ ಗರಿಕೆಯನ್ನು ಇಡುವುದು ಸೂಕ್ತವಾಗಿರುತ್ತದೆ. ಈ ಸಮಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸುವುದು, ಸೂತಕದ ಅವಧಿಯಲ್ಲಿ ಎಚ್ಚರ ವಹಿಸುವುದು ಉತ್ತಮ. ಇನ್ನು ಅದೇ ರೀತಿ ಸ್ನೇಹಿತರೆ ಗ್ರಹಣದ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ, ದಯವಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಯಾಕಂದರೆ ಸ್ನೇಹಿತರೆ ಅದು ಸೂತಕದ ಸಮಯವಾಗಿರುತ್ತದೆ. ಭಾರತದಲ್ಲಿ ಗೋಚರಿಸುವುದರಿಂದ ಪೂಜೆ ಪುನಸ್ಕಾರಗಳನ್ನು, ವಿಗ್ರಹಗಳನ್ನು ಮುಟ್ಟುವುದು, ಇನ್ನು ಆಹಾರ ಸೇವನೆಯನ್ನು ಮಾಡುವುದು ಆದಷ್ಟು ಕಡಿಮೆ ಮಾಡಿ ಸ್ನೇಹಿತರೆ. ಕಡಿಮೆ ಎಲ್ಲ ನಿಷೇಧಿಸಲಾಗುತ್ತದೆ, ತಿನ್ನಬೇಡಿ. ಗ್ರಹಣ ಮುಗಿದ ನಂತರ ಅರಿಶಿಣವನ್ನು ಹಾಕಿ, ಒಂದು ಕಾಳು ಕಲ್ಲುಪ್ಪನ್ನು ಹಾಕಿ ನೀವು ಮಾಡುವಂತಹ ಸ್ನಾನದ ನೀರಲ್ಲಿ ಸ್ನೇಹಿತರೆ ಇದನ್ನು ಹಾಕಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಬಹುದು. ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಬಹುದು. ಗ್ರಹಣ ಮುಗಿದ ನಂತರ ಹುಣ್ಣಿಮೆ ಇರುವ ಕಾರಣ ಪ್ರಭಾವಶಾಲಿ ಭಯಂಕರ ಚಂದ್ರಗ್ರಹಣ ಹುಣ್ಣಿಮೆ ಇದೆ. ಭಯಪಡುವಂಥ ಅವಶ್ಯಕತೆ ಇಲ್ಲ. ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಮೀನರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಏನೆಲ್ಲ ಪ್ರಭಾವವನ್ನು ಮಾರ್ಚ್ 3ರಿಂದ ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೀನರಾಶಿ ಮಾಸಿಕ ಭವಿಷ್ಯ ಮಾರ್ಚ್ 2026 ಮಾರ್ಚ್ 3ರಿಂದ ಚಂದ್ರಗ್ರಹಣದ ದಿನದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸ್ಥೂಲ ನೋಟ, ಆಕರ್ಷಕ ವ್ಯಕ್ತಿತ್ವ ಮತ್ತು ಗುಪ್ತ ಒತ್ತಡಗಳ ನಡುವಿನ ಸಮತೋಲನ ಅಂತಲೇ ಹೇಳ್ಬೋದು. ಮಾರ್ಚ್ 3, 2026 ಮೀನರಾಶಿಯವರಿಗೆ ವಿಶಿಷ್ಟ ಶಕ್ತಿಗಳ ಸಂಗಮವನ್ನು ತಂದಿದೆ.
ಒಂದು ಕಡೆ ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನು ಇರುವುದರಿಂದ ನೀವು ಎಲ್ಲರ ಗಮನ ಸೆಳೆಯುತ್ತೀರಿ. ನಿಮ್ಮ ನೋಟದಲ್ಲಿ ಅಂದ ಮತ್ತು ಸ್ವಭಾವದಲ್ಲಿ ಪ್ರೇಮ ತುಂಬಿರುತ್ತದೆ. ಇದು ಪ್ರಸ್ತುತ ನಡೆಯುತ್ತಿರುವಂತಹ ಸಾಡೆ ಸಾತಿ ಲಗ್ನ ಶನಿ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಸಾಡೆ ಸಾತಿ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದೆ ಸ್ನೇಹಿತರೆ. ಆದರೆ 12ನೇ ಮನೆಯು ವ್ಯಯಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ತತ್ತರಿಸುತ್ತಿದೆ. ಹೊರ ನೋಟಕ್ಕೆ ನೀವು ನಗುತ್ತಾ ಇದ್ದರೂ ಒಳ ಮನಸ್ಸಿನಲ್ಲಿ ಆತಂಕ, ಬೇಜಾರು, ಭಯ, ನಿದ್ರೆಯ ಸಮಸ್ಯೆ ಅಥವಾ ಮಿತಿಮೀರಿದ ಖರ್ಚುಗಳು ಹೆಚ್ಚಾಗಬಹುದು ಸ್ನೇಹಿತರೆ. ಹಾಗಾಗಿ ನಿಮ್ಮನ್ನು ಕಾಡಬಹುದು ಈ ಸಮಸ್ಯೆಗಳಿಂದ. ಸಾರ್ವಜನಿಕ ಜೀವನ ವೈಯಕ್ತಿಕ ಶಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈ ತಿಂಗಳ ಸವಾಲಾಗಿರುತ್ತದೆ. ಅದೇ ರೀತಿ ಗ್ರಹಗಳ ಸಂಚಾರ ಮಾರ್ಚ್ 3ನೇ ತಾರೀಕು ಸ್ನೇಹಿತರೆ, ಮಾರ್ಚ್ ತಿಂಗಳಲ್ಲಿ ಪ್ರಮುಖ ಗ್ರಹ ಸಂಚಾರ ಇದೆ. ಯಾವ ರೀತಿ ನಿಮಗೆ ಪ್ರಭಾವವನ್ನು ಬೀರಲಿದೆ, ಯಾವ ಸಮಯದಲ್ಲಿ, ಯಾವ ದಿನಾಂಕದಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಸ್ನೇಹಿತರೆ, ಗ್ರಹ ಬಂದು ಶುಕ್ರ 3 ಮತ್ತು 8ನೇ ಅಧಿಪತಿ ಅಂತಲೇ ಹೇಳ್ಬೋದು. ಸಂಚಾರದ ಸ್ಥಾನ 1ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರಲಿದ್ದಾರೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಆಕರ್ಷಣೆ, ಪ್ರೇಮ, ಸುಖ ಮತ್ತು ಅನಿರೀಕ್ಷಿತ ಲಾಭ ಅಂತಲೇ ಹೇಳಬಹುದು. ಇನ್ನು ಮಂಗಳ ಗ್ರಹ 2 ಮತ್ತು 9ನೇ ಅಧಿಪತಿ ಸ್ನೇಹಿತರೆ, ಯಾವ ರೀತಿ ಸಂಚಾರ ಅಂದರೆ 12ನೇ ಮನೆಯಲ್ಲಿ ಕುಂಭದ ಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿದೆ. ಹೆಚ್ಚಿನ ವೆಚ್ಚ, ನಿದ್ರೆಯ ಸಮಸ್ಯೆ ಮತ್ತು ವಿದೇಶ ಪ್ರಯಾಣವನ್ನು ಪ್ರಭಾವ ಬೀರಲಿದೆ ಮಂಗಳ ಗ್ರಹ. ಇನ್ನು ಗ್ರಹ ರಾಹು 12ನೇ ಮನೆಯಲ್ಲಿ ಕುಂಭದಲ್ಲಿ ಗುಪ್ತ ಶತ್ರುಗಳು ಮತ್ತು ಅಸಾಂಪ್ರದಾಯಿಕ ಆಸೆಗಳ ಮೇಲೆ ಪ್ರಭಾವವನ್ನು ಬೀರಲಿದೆ. ಇನ್ನು ಗ್ರಹ ಸೂರ್ಯ 12ನೇ ಮನೆಯಲ್ಲಿ 1ನೇ ಮನೆಯ ನಂತರ ಮಾರ್ಚ್ 15ರಂದು ಸ್ನೇಹಿತರೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡಲಿದೆ. ಶಕ್ತಿಯ ಕುಂಠಿತ ನಂತರ ಆತ್ಮವಿಶ್ವಾಸ ಹೆಚ್ಚಳವ ಪ್ರಭಾವವನ್ನು ಸೂರ್ಯಗ್ರಹ ಬೀರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಸಾಡೆ ಸಾತಿ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದೆ. ಶಿಸ್ತು, ಗಾಂಭೀರ್ಯ ಮತ್ತು ವಿಳಂಬ ಅದು ಯಾವುದರಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಪ್ರಮುಖ ಗ್ರಹಗಳ ಸಂಚಾರದಿಂದ ಮೀನರಾಶಿಯವರ ಮೇಲೆ ಈ ರೀತಿ ಪ್ರಭಾವ ಬೀರಲಿದೆ ಸ್ನೇಹಿತರೆ. ಹಾಗಿದ್ರೆ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಪಾಲುದಾರಿಕೆ, ನಿಮ್ಮ ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಮೀನರಾಶಿಯವರು ಏನೆಲ್ಲ ಪ್ರಭಾವವನ್ನು ನೋಡಲಿದ್ದಾರೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಮೀನರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ, ನಿಮ್ಮ ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಮೀನರಾಶಿಯವರಿಗೆ ಮಾರ್ಚ್ 3 ಅಥವಾ ಮಾರ್ಚ್ ತಿಂಗಳ ಸಂಪೂರ್ಣವಾಗಿ ವೃತ್ತಿ ಜೀವನವು ಸ್ವಲ್ಪ ಗೊಂದಲಮಯವಾಗಿರಬಹುದು ಸ್ನೇಹಿತರೆ. ಮಾರ್ಚ್ 3ರವರೆಗೆ ಸೂರ್ಯನು 12ನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸದ ಕೊರತೆ ಕಾಡಬಹುದು ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಗುಪ್ತ ಪಿತೂರಿಗಳು ನಡೆಯಬಹುದು. ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಬೆಂಬಲ ಸಿಗದಿರಬಹುದು. ಸದ್ಯಕ್ಕೆ ತೆರೆಮರೆಯ ಕೆಲಸಗಳಲ್ಲಿ ತೊಡಗುವುದು ಉತ್ತಮವಾಗಿರುತ್ತದೆ ಮೀನರಾಶಿಯವರು. ಆದರೆ ನಿಮ್ಮ ಕೆಲಸವು ವಿದೇಶಿ ವ್ಯವಹಾರಗಳು, ಆಸ್ಪತ್ರೆಗಳು ಅಥವಾ ಕಲಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲಿ ನೀವು ಯಶಸ್ವಿಯಾಗುವಿರಿ. ಉಚ್ಚ ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತಿನ ಮೂಲಕ ಗ್ರಾಹಕರನ್ನು ಗೆಲ್ಲಬಹುದು. ಮಾರ್ಚ್ ಮಧ್ಯಂತರದಲ್ಲಿ ಸೂರ್ಯನು ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ನಾಯಕತ್ವದ ಗುಣಗಳು ಮರಳಿ ಬರುತ್ತವೆ. ಆದರೆ ಅಹಂಕಾರದಿಂದ ಮೇಲಧಿಕಾರಿಗಳೊಂದಿಗೆ ವಾದ ವಿವಾದವನ್ನು ಮಾಡುವುದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವ್ಯಾಪಾರ ವ್ಯವಹಾರದಲ್ಲಿ ಮಾರ್ಚ್ 3ರಿಂದ ಅಂದರೆ ಚಂದ್ರಗ್ರಹಣ ಮತ್ತು ಹುಣ್ಣಿಮೆಯ ನಂತರ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ.
ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮೂರನೇ ವ್ಯಕ್ತಿಯ ಸಹಾಯವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಕುಟುಂಬದವರನ್ನು ಕೂಡ ಸ್ನೇಹಿತರೆ, ನಿಮ್ಮ ಸ್ನೇಹಿತರನ್ನು ಕೂಡ, ಯಾರನ್ನು ಕೂಡ ವ್ಯಾಪಾರ ವ್ಯವಹಾರದಲ್ಲಿ ನಂಬುವುದಕ್ಕೆ ಹೋಗಬೇಡಿ. ನಿಮ್ಮ ಸಂಗಾತಿಯ ಬೆಂಬಲ ಸಂಪೂರ್ಣವಾಗಿ ಇರುವುದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಹೊಸದಾಗಿ ವ್ಯಾಪಾರವನ್ನು ಮಾಡಬೇಕು, ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಮಾರ್ಚ್ 3ನೇ ತಾರೀಕು ಮುಗಿದ ನಂತರ ಮಾಡುವುದು ಸೂಕ್ತವಾಗಿರುತ್ತದೆ. ಶುಕ್ರನ ಬೆಂಬಲ ಇರುವುದರಿಂದ ಧನಲಾಭ ವೃದ್ಧಿಯಾಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಳವನ್ನು ನೋಡಲಿದ್ದೀರಿ ಸ್ನೇಹಿತರೆ. ವ್ಯಾಪಾರದ ಸ್ಥಳದಲ್ಲಿ ಸ್ನೇಹಿತರೆ ಅರಿಶಿಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸುವುದು ಉತ್ತಮ. ಇದು ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲಿದೆ, ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಿಸಿ ಧನಲಾಭ ವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು. ವ್ಯಾಪಾರದಲ್ಲಿದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಅದೇ ರೀತಿ ಆರ್ಥಿಕ ಮತ್ತು ಹಣಕಾಸಿನ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ಸೂಚಿಸಲಾಗಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಇದು ಹಣದ ಸೋರಿಕೆಯ ತಿಂಗಳು ಅಂತಲೇ ಹೇಳ್ಬೋದು. 12ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸಂಯೋಜನೆಯು ಹಠಾತ್ ಮತ್ತು ಅನಿಯಂತ್ರಿತ ಖರ್ಚುಗಳನ್ನು ತರುತ್ತದೆ. ವೈದ್ಯಕೀಯ ವೆಚ್ಚ ಹೆಚ್ಚಾಗಲಿದೆ ಸ್ನೇಹಿತರೆ. ವಾಹನ ರಿಪೇರಿ ಅಥವಾ ಪ್ರಯಾಣಕ್ಕಾಗಿ ಹೆಚ್ಚಿನ ಹಣ ವ್ಯಯವಾಗಬಹುದು. ಸಕಾರಾತ್ಮಕ ಉಚ್ಚ ಶುಕ್ರನ ಬಲದಿಂದ ನಿಮ್ಮ ವ್ಯಕ್ತಿತ್ವ ಮತ್ತು ಕಲಾತ್ಮಕ ಕೌಶಲ್ಯಗಳ ಮೂಲಕ ಹಣ ಬಳಸಬಹುದು. ನಿಮ್ಮ ಮೂಡ್ ಸುಧಾರಿಸಿಕೊಳ್ಳಲು ಬಟ್ಟೆಗಳು ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ಖರ್ಚು ಮಾಡಲಿದ್ದೀರಿ. ಆದರೆ ಅನಗತ್ಯ ಖರ್ಚುಗಳಲ್ಲಿ ಸ್ನೇಹಿತರೆ ಬಹಳಷ್ಟು ಜಾಗೃತೆ ವಹಿಸುವುದು ಉತ್ತಮ. ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಬಹಳ ಕಷ್ಟವನ್ನು ನೀವೇ ನೋಡಬೇಕಾಗುತ್ತದೆ. ಉಳಿತಾಯದ ಹಣ ಖಾಲಿಯಾಗದಂತೆ ಜಾಗೃತೆ ವಹಿಸಿ. ವಿದೇಶಿ ಮೂಲಗಳಿಂದ ಬರುವ ಆದಾಯವು ವರದಾನವಾಗಲಿದೆ. ಮಾರ್ಚ್ 10ರಿಂದ ಸ್ನೇಹಿತರೆ ಹಣಕಾಸಿನಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಕ್ರಮೇಣವಾಗಿ ಖರ್ಚು ಸುಧಾರಿಸಲಿದೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಅತ್ಯಂತ ಹೆಚ್ಚಿನ ಕಾಳಜಿ ಬೇಕು. 12ನೇ ಮನೆಯ ಗ್ರಹಗಳ ಪ್ರಭಾವವು ಮುಖ್ಯವಾಗಿ ನಿದ್ರೆ ಮತ್ತು ಪಾದಗಳ ಮೇಲೆ ಪರಿಣಾಮ ಬೀರುತ್ತದೆ. ನಿದ್ರಾಹೀನತೆ ಅಥವಾ ಅಶಾಂತಿಯು ನಿಮ್ಮನ್ನು ಮಾನಸಿಕವಾಗಿ ದಣಿಸಬಹುದು. ಜೊತೆಯಲ್ಲಿ ಲಗ್ನದಲ್ಲಿರುವಂತಹ ಶನಿಯು ದೈಹಿಕವಾಗಿ ಆಯಾಸ ಅಥವಾ ಕೀಲು ನೋವನ್ನು ನೀಡಬಹುದು. ಮಾರ್ಚ್ ಮಧ್ಯಭಾಗದಲ್ಲಿ ಅಂದರೆ ಚಂದ್ರಗ್ರಹಣ ಮುಗಿದ ನಂತರ ಸ್ನೇಹಿತರೆ ಸೂರ್ಯನ ಪ್ರವೇಶವು ದೇಹದ ಉಷ್ಣತೆ ಹೆಚ್ಚಿಸಬಹುದು. ಚೆನ್ನಾಗಿ ನೀರನ್ನು ಕುಡಿಯುವುದು ಬಹಳ ಮುಖ್ಯ. ಇನ್ನು ನೀರಿನಾಂಶ ಇರುವಂತಹ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ. ಇದು ಉಷ್ಣತೆ ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಥವಾ ತಲೆನೋವಿಗೆ ಕಾರಣವಾಗಬಹುದು. ಪ್ರತಿದಿನ ಮಲಗುವ ಮುನ್ನ ಪಾದಗಳನ್ನು ಮಸಾಜ್ ಮಾಡಿಕೊಳ್ಳುವುದು ಮತ್ತು ಧ್ಯಾನ ಮಾಡುವುದು ಉತ್ತಮ ಪರಿಹಾರವಾಗಿರುತ್ತದೆ. ಕೊನೆಯಲ್ಲಿ ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಆ ಪರಿಹಾರವನ್ನು ಫಾಲೋ ಮಾಡೋದ್ರಿಂದ ಕ್ರಮೇಣವಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ತಪ್ಪದೆ ಆ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಏನೇ ಸಂಪಾದನೆಯನ್ನು ಮಾಡಿದರೂ ಕೂಡ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವುದಕ್ಕೆ ಕಷ್ಟವಾಗಲಿದೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಆರೋಗ್ಯದ ಬಗ್ಗೆ ಒಂದು ಕಾಳಜಿ ವಹಿಸಿ ಮೀನರಾಶಿಯವರು ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಾರ್ಚ್ ತಿಂಗಳಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕುಟುಂಬದಲ್ಲಿ ಹೇಳೋದಾದರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ನಿಮ್ಮ ಪ್ರೇಮ ಜೀವನವೇ ಈ ತಿಂಗಳು ಭರವಸೆಯ ಕಿರಣ. ನಿಮ್ಮ ಲಗ್ನದಲ್ಲಿ ಉಚ್ಚ ಶುಕ್ರನಿರುವುದರಿಂದ ನಿಮ್ಮಲ್ಲಿ ಒಂದು ಬಗೆಯ ಕಾಂತಿ ಇರುತ್ತದೆ ಸ್ನೇಹಿತರೆ. ಇತರರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಪ್ರೇಮ ಸಂಬಂಧಗಳು ಗಟ್ಟಿಯಾಗಲಿವೆ ಮತ್ತು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ನಿಮ್ಮ ಸಂಗಾತಿಗೆ ನೀವು ಹೆಚ್ಚು ಆಕರ್ಷಕವಾಗಿ ಕಾಣಲಿದ್ದೀರಿ. ಆದರೆ 12ನೇ ಮನೆಯ ಚಟುವಟಿಕೆಗಳು ಕೆಲವು ರಹಸ್ಯಗಳನ್ನು ಮತ್ತು ಗುಪ್ತ ಆಸೆಗಳನ್ನು ಸೂಚಿಸುತ್ತವೆ.
ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ ಸ್ನೇಹಿತರೆ. ಏನನ್ನು ಮುಚ್ಚಿಡಬೇಡಿ ಸ್ನೇಹಿತರೆ. ಏನೇ ಇದ್ದರೂ ಕೂಡ ಅವರ ಹತ್ರ ಬಗೆಹರಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ. ನಿಮ್ಮ ಸಮಸ್ಯೆಗಳು ಕೂಡ ಅವರ ಹತ್ರನೇ ಬಗೆಹರಿಯುವಂತಹ ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ಏನನ್ನು ಮುಚ್ಚಿಡಬೇಡಿ, ಅವರ ಹತ್ರ ವ್ಯಕ್ತಪಡಿಸಿ ಒಳಿತಾಗಲಿದೆ. ಮನೆಯ 4ನೇ ಮನೆಯನ್ನು ಗುರುವು ನೋಡುವುದರಿಂದ ಸ್ನೇಹಿತರೆ ಕೌಟುಂಬಿಕ ಜೀವನ ಸ್ಥಿರವಾಗಿರುತ್ತದೆ. ಮಕ್ಕಳಿಂದ ಒಂದು ಭರವಸೆಯ ಜೀವನ ಅಂತಲೇ ಹೇಳಬಹುದು. ಮಕ್ಕಳಿಂದ ಸಿಹಿ ಸುದ್ದಿಯನ್ನು ನೋಡಲಿದ್ದೀರಿ ಮೀನರಾಶಿಯವರು. ಆದರೆ ನಿಮ್ಮ ಆಂತರಿಕ ಗೊಂದಲಗಳಿಂದಾಗಿ ನೀವು ಕುಟುಂಬದವರಿಂದ ಸ್ವಲ್ಪ ದೂರವಿರುವಂತೆ ಅನ್ನಿಸ್ಬೋದು. ಆದಷ್ಟು ಕುಟುಂಬದಲ್ಲಿ ಸಮಯವನ್ನು ಕಳೆಯುವುದು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಫಲ ಸಿಗಲಿದೆ. ಇನ್ನು ಅದೇ ರೀತಿ ಮೀನರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಮತ್ತು ಹೋಳಿ ಹುಣ್ಣಿಮೆ ಮುಗಿದ ನಂತರ ವಿದೇಶದಲ್ಲಿ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಸಿಕ್ಕಂತೆ. ವೀಸಾ ಪ್ರಕ್ರಿಯೆ ಅಥವಾ ವಿದೇಶಿ ಪ್ರಯಾಣಕ್ಕಾಗಿ 12ನೇ ಮನೆಯ ಶಕ್ತಿ ಪೂರಕವಾಗಿದೆ ಸ್ನೇಹಿತರೆ. ಆದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಸಮಸ್ಯೆ ಎದುರಾಗಬಹುದು. ರಾಹುವಿನ ಪ್ರಭಾವದಿಂದ ಮನಸ್ಸು ಓದಿನ ಬದಲು ಹಗಲುಗನಸಿನತ್ತ ವಾಲಬಹುದು ಅಥವಾ ಮನೋರಂಜನೆಯತ್ತ ವಾಲಬಹುದು ಸ್ನೇಹಿತರೆ. ಇದಕ್ಕೆಲ್ಲ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಡಿ ಸ್ನೇಹಿತರೆ. ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಮನೋರಂಜನೆಯ ಕಡೆ ಸ್ವಲ್ಪ ಗಮನವನ್ನು ಕಡಿಮೆ ಮಾಡಿ ಶಾಂತವಾದ ಸ್ಥಳದಲ್ಲಿ ಅಥವಾ ಲೈಬ್ರರಿ ಸ್ಥಳದಲ್ಲಿ ಕೂತು ಅಧ್ಯಯನವನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಸಹಾಯಕ್ಕೆ ಗುರು ಹಿರಿಯರ ಸಹಾಯವನ್ನು ತೆಗೆದುಕೊಳ್ಳಿ, ತಂದೆ ತಾಯಿಯವರ ಸಹಾಯವನ್ನು ತೆಗೆದುಕೊಳ್ಳಿ, ಸ್ನೇಹಿತರಿಂದನೂ ಕೂಡ ಸಹಾಯವನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮಾರ್ಚ್ ತಿಂಗಳಲ್ಲಿ ಅಥವಾ ಗ್ರಹಣದ ಸಮಯ ಮುಗಿದ ನಂತರ ಹುಣ್ಣಿಮೆಯ ಸಮಯದಲ್ಲಿ ಈ ಪರಿಹಾರಗಳನ್ನು ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಜ್ಯೋತಿಷ್ಯ ಪರಿಹಾರ ಮಾರ್ಚ್ 2026ಕ್ಕೆ ಸ್ನೇಹಿತರೆ ಉತ್ತಮ ಫಲ ನೀಡುವುದಕ್ಕೆ ಈ ಪರಿಹಾರವನ್ನು ನೀಡಿ. ಸಾಡೆ-ಸಾತಿ ಒತ್ತಡ ಮತ್ತು 12ನೇ ಮನೆಯ ವೆಚ್ಚಗಳನ್ನು ನಿಯಂತ್ರಿಸಲು ಮೀನರಾಶಿಯವರು ಈ ಪರಿಹಾರಗಳನ್ನು ಪಾಲಿಸಬೇಕಾಗುತ್ತದೆ. ನಿದ್ರೆಗೆ ಪರಿಹಾರ. ಮಂಗಳ ರಾಹುವಿನಿಂದ ಉಂಟಾಗುವ ನಿದ್ರಾಹೀನತೆಯನ್ನು ತಪ್ಪಿಸಲು ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ಮತ್ತು ದಿಂಬಿನ ಕೆಳಗೆ ಸಣ್ಣ ಚೀಲದಲ್ಲಿ ಸೋಂಪು ಕಾಳುಗಳನ್ನು ಸ್ನೇಹಿತರೆ ಇಟ್ಕೊಳ್ಳುವುದು ಉತ್ತಮ. ಇದು ಪಾಸಿಟಿವ್ ವೈಬ್ಸ್ನ ನೀಡಲಿದೆ. ನಿದ್ರೆ ಚೆನ್ನಾಗಿ ಬರಲಿದೆ ಸ್ನೇಹಿತರೆ. ಇನ್ನು 2ನೇದಾಗಿ ಹನುಮಾನ್ ಚಾಲಿಸ. ಇದು ವಿದ್ಯಾರ್ಥಿಗಳು ತಪ್ಪದೇ ಮಾಡಬೇಕಾಗುತ್ತದೆ. 12ನೇ ಮನೆಯ ಮಂಗಳ ಮತ್ತು 1ನೇ ಮನೆಯ ಶನಿಯನ್ನು ಶಾಂತಗೊಳಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಿ. ಶನಿವಾರದಂದು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಇನ್ನು ಶುಕ್ರನ ಬಲ ಹೆಚ್ಚಿಸಲು ಉಚ್ಚ ಶುಕ್ರನ ಶುಭ ಫಲಕ್ಕಾಗಿ ಪ್ರತಿದಿನ ಸುಗಂಧ ದ್ರವ್ಯ ಬಳಸಿ ಮತ್ತು ಸ್ವಚ್ಛವಾದ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ. ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಹಣಕಾಸಿನಲ್ಲಿ ಇದ್ದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ದಾನ ಧರ್ಮ. ಮಂಗಳವಾರದಂದು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಸಹಾಯವನ್ನು ಮಾಡಿ. ಔಷಧಿಗಳನ್ನು ದಾನ ಮಾಡಬಹುದು ಅಥವಾ ಔಷಧಿಗಳಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಇದು 12ನೇ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಲು ಸಹಾಯವನ್ನು ಮಾಡುತ್ತದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಗ್ರಹಣದ ಸಮಯದಲ್ಲಿ ಸ್ನೇಹಿತರೆ ಗರ್ಭಿಣಿ ಮಹಿಳೆಯರು ಹೊರಗೆ ಸುತ್ತುವುದನ್ನು ಕಡಿಮೆ ಮಾಡಿ. ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಹಣ್ಣು ತರಕಾರಿಯನ್ನು ಕಟ್ಟು ಮಾಡೋದನ್ನು ಮಾಡಬಾರದು ಸ್ನೇಹಿತರೆ. ವಿಗ್ರಹಗಳನ್ನು ಮುಟ್ಟಬೇಡಿ. ಮಕ್ಕಳು ಬೀಳದಂತ ನೋಡಿಕೊಳ್ಳಿ ಸ್ನೇಹಿತರೆ, ಒಳಿತಾಗಲಿದೆ. ಇನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಬೇಡಿ. ಇನ್ನು ಗ್ರಹಣ ಸೂತಕ ಮುಗಿದ ನಂತರ ಸ್ನಾನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವುದು ಉತ್ತಮ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ಇದ್ದ ಕಷ್ಟಗಳು, ಸಮಸ್ಯೆಗಳು ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.